ರಬಾಬು ಋಷಿಗಳು ಹೇಳಿದ್ದಾರೆ ಇವತ್ತು ಇಂಥ ಯೋಜನೆಗಳು ಕೊಡ್ತಾ ಇರುವಂತದ್ದು ಜನರ ಸೋಮಾರಿ ತರ ಮಾಡ್ತಾ ಇದೆ ಅಂತ ಹೇಳಿ. ಇದು ನಾವು ಇವಾಗೆಲ್ಲ ಕಳೆದ ಬಾರಿ ಭಾಗ್ಯಗಳು ಕೊಟ್ಟಾಗಲೂ ಕೂಡ ಇದೇ ರೀತಿ ಹೇಳ್ತಾ ಇದ್ರು ಅಲ್ವಾ. ಬಟ್ ಯಾರು ಸೋಮಾರಿಗಳಾದ್ರ ಆಗೋದಿಲ್ಲ. ಬಡವರಿಗೆ ಪಾಪ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಯಾರು ಸೋಮಾರಿಗಳಾಗೋದಿಲ್ಲ. ಊಟ ಸಿಕ್ಕಿದ ತಕ್ಷಣ ಜೀವನದಲ್ಲೆಲ್ಲ ಸಿಕ್ಬಿಟ್ಟಂಗೆ ಆಗುತ್ತಾ? ಬರೀ ಅಕ್ಕಿ ಕೊಟ್ಟರೆ ಅಕ್ಕಿಯಿಂದ ಹೊಟ್ಟೆ ತುಂಬುತ್ತಾ? ಬೇರೆದಕ್ಕೋಸ್ಕರ ಅವ್ರ ಜೀವನದಲ್ಲಿ ಬೇರೆ ಎಲ್ಲ ಸೌಲಭ್ಯಗಳಿಗೆ ಅವ್ರು ದುಡಿಯೋದು ಬೇಕಾಗಿಲ್ವಾ? ದುಡಿತಾರೆ. ಯಾರು ಅಕ್ಕಿ ಕೊಟ್ಟಿದ್ದಕ್ಕೋಸ್ಕರ ಬಡವರು ಸೋಮಾರಿಗಳಾಗ್ತಾರೆ ಅಂತ ಹೇಳ್ತಾರಲ್ಲ, ಯಾರು ಸುಖವಾಗಿ ತಲೆತಲಾಂತರದಿಂದ ಸುಖವಾಗಿ ಬಂದಿರ್ತಾರೆ, ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಕೊಂಡ್ ಬಂದಿರ್ತಾರೆ, ಊಳಿಗತನ ಮಾಡಿಸ್ಕೊಂಡ್ ಬಂದಿರ್ತಾರೆ, ಅಂಥವ್ರು ಆಡೋ ಮಾತುಗಳಷ್ಟೇ. ಸೊ ಬಡವರು ಕೊಡೋದ್ರಿಂದ ಯಾವತ್ತೂ ಇದಾಗೋದಿಲ್ಲ. ಇದೇ ಕ್ವೆಶನ್ನ ಕೇಂದ್ರ ಸರ್ಕಾರದವರು ಸಾವಿರಾರು ಕೋಟಿ ಶ್ರೀಮಂತರುಗಳಿಗೆ ಸಾಲ ಮನ್ನಾ ಮಾಡ್ತಾರೆ, ಅವ್ರು ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ. ಅವಾಗ ಯಾರಾದ್ರೂ ಕೇಳ್ತಾರ? ಇಲ್ಲ ತಾನೆ. ಬಡವ್ರು ಕೊಟ್ರೆ ಮಾತ್ರ ಯಾಕೆ ಕಣ್ಣೂರಿ? ಸೊ ಹಾಗಲ್ಲ. ಇಲ್ಲ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವ್ರ ಪರವಾಗಿರೋದು. ಈಗಿಂದಲ್ಲ, ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿಂದನೂ ಕೂಡ ಬಡವ್ರ ಪರವಾಗಿ, ಜನಸಾಮಾನ್ಯರ ಪರವಾಗಿದ್ದೀವಿ. ಯಾರೇನೇ ಟೀಕೆ ಮಾಡಿದ್ರು ನಮಗೆ ಚೆನ್ನಾಗಿ ಗೊತ್ತು ಈ ದೇಶದ ಬಡವರಿಗೆ ಸರ್ಕಾರದಿಂದ ಸಹಾಯ ಬೇಕು ಅಂತ. ಅದನ್ನ ನಾವು ಕೊಟ್ಟೇ ತೀರಿ. ರಾಯರೆಡ್ಡಿ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದಾರಲ್ವಾ, ಚರ್ಚೆ ಆಗಲಿ ಅಂತೋಸ್ಕರ ಅದಕ್ಕೆ ಮಾತಾಡಿದೆ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಏನು ಹೇಳಿದ್ರು, ಸಿದ್ದರಾಮಯ್ಯ ಅವರಾಗಲಿ, ನಮ್ಮ ACC ಅಧ್ಯಕ್ಷರಾದಂಥ ಖರ್ಗೆ ಅವರಾಗಲಿ ಹೇಳಿದ್ರು, ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ 5 ವರ್ಷಕ್ಕೆ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬೇರೆ ಯಾರ ಮಾತಿಗೂ ನೀವು